ಲೇ ಲೇ ಸಿದ್ದಣ್ಣ, ಎಲ್ಲ ಎಲ್ಲ ಆ ನಾಗರಾಜಪ್ಪಂಗೆ ಉಕ್ಕೆ ಹೊಡಿಯಕ್ಕೆ ಹೇಳಿದ್ದೆ ಅಂತ ಹೇಳಿದ್ದೆ ತಾನೇ ನೀನು? ಎಲ್ಲಿ ಬರ್ಲೇ ಇಲ್ಲ ಇಷ್ಟೊತ್ತಾದ್ರೂ? ಆ ಉಕ್ಕೆ ಹೊಡಿಬೇಕಣೋ, ಬೇಗ ಬಂದ್ಬಿಟ್ಟು ಫೋನ್ ಮಾಡ, ಎಲ್ಲಿದ್ದಾನಂತ ಅವನು ಕರಿಯೋ. ಅಲ್ಲ ಅಲ್ಲ ಸಾವ್ಕಾರೆ, ಶಂಕರಣ್ಣರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ನಾನು ಹೇಳ್ತಿರೋದು ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಹೊಲ ನೋಡಿರೆ ಬೋರಜ್ಜ ಅವ್ರು ತಾನೆ. ಈ ಬೋರಜ್ಜರ ಹೊಲದಲ್ಲಿ ಬಂದ್ಬಿಟ್ಟು ನೀವು ಉಕ್ಕೆ ಹೊಡೆದ್ಬಿಟ್ಟು ರಾಗಿ ಬೆಳೆ ಹಾಕ್ತೀನಿ ಅಂತ ಕುಂತಿದ್ದೀರಲ್ಲ, ಅವ್ರು ಸುಮ್ಕೆ ಬಿಡ್ತಾರ? ಬೇರೆಯವ್ರ ಹೊಲದಲ್ಲಿ ಬಂದ್ಬಿಟ್ಟು ನಾವು ಉಕ್ಕೆ ಹೊಡೆದ್ರೆ ಆಗುತ್ತಾ? ಇದ್ಯಾಕೆ ಹಿಂಗ್ ಮಾಡ್ತಿದ್ರಲ್ಲ ಸಾವ್ಕಾರ್ರೆ? ಸುಮ್ಕಿರ್ರಿ, ಏನು ಬಾಣ. ಮತ್ತೆ ಅವರಿಗೆಲ್ಲ ವಿಷಯ ಗೊತ್ತಾಗಿ ಸುಮ್ನೆ ಜಗಳ ಈಗ್ಲ ಮಾಡೋರು, ಕೋಪ ಮಾಡ್ಕೊಳೋರು ಅಲ್ಲ ಸಾವ್ಕಾರ್ರೆ. ಅವ್ರ ಹೊಲದಲ್ಲಿ ಬಂದ್ಬಿಟ್ಟು ನೀವು ಅದೆಂಗೆ ಉಳುಮೆ ಮಾಡೋಣ ಅಂತಿದ್ದೀರಾ? ಯಾರು ಬರಲ್ಲ ಅಂತ ಹೇಳ್ತಿದಾರೆ. ಏಯ್ ಲೇ ಸಿದ್ದಣ್ಣ, ಯಾಕ ಬಾಳ ಅತಿಯಾಗಿ ಮಾತಾಡೋದ್ ಕಲ್ತು ಬಿಟ್ಟಿದ್ಯಾ ನೀನು? ನೆನ್ನೆಯಿಂದ ನಾನು ನೋಡ್ತಿದ್ದೀನಿ. ನಾನು ಹೇಳಿದ್ ಮಾತ್ರ ಮಾಡ್ಬೇಕು ಕಳ್ಳ ನೀನು. ಉಕ್ಕೆ ಹೊಡಿಯಕ್ಕೆ ಟ್ಯಾಕ್ಟ್ರಿಯವ್ರಿಗೆ ಕರ್ಕೊಂಬ ಅಂತ ಹೇಳಿದ್ದೆ, ಆಟೆಯ ಬಂದ ಇಲ್ಲ. ನಿನ್ ಕೈಲಿ ಆಗುತ್ತಾಗಲ್ಲ ಹೇಳು, ಇಲ್ಲ ಅಂದ್ರೆ ನೀನು ನನ್ ಜೊತೆ ಕೆಲ್ಸಕ್ಕೇನು ಬರ್ಬೇಡ. ಹೋಗು ನೀನು, ನಿನ್ ಮಂತವ ಅದೇನ್ ಕೆಲ್ಸ ಆಯ್ತು ಮಾಡ್ಕೊ ಹೋಗು, ಹೋಗ್ಬಿಡು ಇಲ್ಲಿಂದ. ಯಾರು ಬರ್ಬೇಡ್ರಿ ನನ್ ಜೊತೆ. ದೊಡ್ಡದಾಗ್ ಬೇರೆ ಮಾತಾಡ್ತಾನೆ. ಹೇಳಿದ್ ಕೆಲ್ಸ ಮಾಡ್ಲಾ ಅಂತ ಹೇಳಿದ್ರೆ ಇಲ್ದವೆಲ್ಲ ತಲೆಹಟೆ ಬೇರೆ ಮಾತಾಡ್ತಾನೆ. ಅಲ್ಲ ಕಳ್ಳ, ನನ್ ಜೊತೆ ಇದ್ದು ನೀನ್ ಯೋಗ್ಯತೆಗೆ ಒಬ್ರು ಟ್ಯಾಕ್ಟ್ರಿಯವ್ರಿಗೆ ಹೊಲ ಉಳುಮೆ ಮಾಡೋದಕ್ಕೆ ಉಕ್ಕೆ ಹೊಡಿಯೋದಕ್ಕೆ ಕರ್ಕೊಂಡ್ ಬಂದಿಲ್ಲವಲ್ಲ ನೀನು, ಈಗ ದೊಡ್ಡದಾಗ್ ಬೇರೆ ಮಾತಾಡ್ತೀಯ. ಸಾವ್ಕಾರ್ರೆ, ಹಂಗೆ ನಿಲ್ಲ ಸಾವ್ಕಾರ್ರೆ. ನೀವು ಕೋಪ ಮಾಡ್ಕೋಬೇಡ್ರಿ, ಬೇಜಾರ್ ಮಾಡ್ಕೋಬೇಡ್ರಿ, ನನ್ ಮೇಲೆ ರೇಗಾಡ್ಬೇಡ್ರಿ ನೀವು. ಮತ್ತೆ ಅದು 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 ಏನಾಯ್ತು ಅಂದ್ರೆ, ಆ ನಾಗರಾಜಣ್ಣ ಆಯ್ತಲ್ಲ, ನಾಗರಾಜಣ್ಣಗೆ ಹೇಳ್ದೆ ಹಿಂಗಿಂಗಂತ. ಉಕ್ಕೆ ಹೊಡಿಯಕ್ಕೆ ಬರ್ಬೇಕು ಕಣ ಪಾಪ ಬೋರಜಾರ್ ಹೊಲಕ್ಕೆ ಅಂತ ಹೇಳ್ದೆ. ಅದಕ್ಕೆ ನೀವು ಬೋರಜಾರ್ ಹೊಲಕ್ಕೆ ನೀವೇ ಕರ್ಕೊಂಡ್ ಬರ್ತಿದ್ದೀರಾ ಉಕ್ಕೆ ಹೊಡಿಯಕ್ಕೆ ಅಂತ ಕೇಳ್ದ. ಆಮೇಕಿಂದ ಅದು ಸಾವ್ಕಾರರು ಹೇಳಿರು. ಸಾವ್ಕಾರರು ಯಾಕ ಏನಂತ ಗೊತ್ತಿಲ್ಲ ನನಗೂ ವಿಚಾರ ಹೇಳಿರು ಅಂತ ಹೇಳ್ದೆ. ಅದಕ್ಕೇನೆ ನನ್ನ ಮೇಲೆ ಅಣ್ಣ ಇದೇನಣ್ಣ ಸರಿ ಆಗುತ್ತೆ, ನಿಮ್ದೇನೋ ಎಡವಟ್ಟೈತೆ, ಏನಾರ ಗಲಾಟೆ ಗಿಲಾಟೆ ಏನಾರ ಮಾಡ್ಕೊಂಡಿದ್ದೀರ ಏನು? ಬೋರಜ್ಜಾರ್ ಹೊಲ ತಬ ನೀವ್ ಯಾಕೆ ಉಕ್ಕೆ ಹೊಡಿಸ್ತಿದ್ದೀರಾ? ಏನ್ ಜಗಳ ಈಗ್ಲ ಮಾಡ್ಕೊಂಡು ಮತ್ತೆ ಸುಮ್ನೆ ಎಡವಟ್ ಗಿಡ್ವಟ್ ಮಾಡ್ಕೊಬಿಡ್ಕಂಡ್ರಪ್ಪ, ನನ್ಗೇನಾಗ್ಬೇಕಾಯ್ತೆ? ನಾನ್ ಬರಲ್ಲ ಕಣಪ್ಪ ಇದ್ರಲ್ಲೆಲ್ಲ ಉಕ್ಕೆ ಹೊಡಿಯಕ್ಕೆ. ನಾನ್ ಬರಲ್ಲ, ಏನ್ ಮಾಡ್ಕೊಳ್ರಿ ನೀವು ಹಂಗೆ ಹಿಂಗೆ ಅಂತ ಅವಣ್ಣ ಬರ್ಲೇ ಇಲ್ಲ ಎದರ್ಕೊಂಬಿಟ್ಟು. ನಾನು ಏನ್ ಮಾಡ್ಲಿ? ಹಿಂಗಾಯ್ತಲ್ಲ. ನಮ್ಮ ಹೊಲಕ್ಕೆ ಉಕ್ಕೆ ಹೊಡಿಯಕಂದ್ರೆ ಬೇಕಾದ್ರೆ ನಿಮ್ ತೋಟಕ್ಕೆ ಹೊಲಕ್ಕೆ ಉಕ್ಕೆ ಹೊಡಿಯೋನು ಬರ್ತೀನಿ, ಬೇಕಾದ್ರೆ ಆ ಬೋರಜ್ಜಾರ್ ಹೊಲಕ್ಕೆಲ್ಲ ಬರಕ್ ಆಗಲ್ಲಪ್ಪ ಅಂದ್ರು. ಅದಕ್ಕೆ ಎಲ್ಲ ಕಳ್ಳ, ಊರಲ್ಲಿ ಬೇರೆಯವ್ರದ್ದು ಯಾರ್ದು ಟ್ಯಾಕ್ಟ್ರಿನೇ ಇಲ್ವಾ? ಹಂಗಾದ್ರೆ ಅವ್ನು ಒಬ್ನೇನ, ನಾವು ನಾಗರಾಜಪ್ಪ ಒಬ್ನೇನ ಇರೋದು? ಬೇರೆಯವ್ರದ್ದು ಯಾರ್ದು ಟ್ಯಾಕ್ಟ್ರಿ ಇಲ್ವೇನಾ? ಇನ್ನೊಂದ್ ಸ್ವಲ್ಪ ಜಾಸ್ತಿ ಅನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಕರ್ಕೊಂಬಂದಿದ್ರೆ ಬರೋರಪ್ಪ. ನಿನ್ ಕೈಲಿ ಆಗಲ್ಲ ಅಂತ ಹೇಳು, ಬೇಕಾದ್ರೆ ಒಪ್ಕೊಂತೀನಿ. ಇಲ್ಲ ಕಣ್ರಿ ಸಾವ್ಕಾರೆ. ಅಲ್ಲ ಸಾವ್ಕಾರೆ, ನಾನು ನಿಮ್ ಜೊತೆ ಇರೋವನಿಗೆ ಅಷ್ಟು ಐಡಿಯಾ ಇಲ್ವಾ ಸಾವ್ಕಾರೆ? ಅಷ್ಟು ಬುದ್ಧಿ ಇಲ್ವೇನ್ರಿ ಸಾವ್ಕಾರೆ? ನನಗೆ ಎಲ್ಲ ಐಡಿಯಾ ಐತೆ, ಹೇಳಿದೀನಿ ಅಲ್ಲಿ ನಾನು. ಇನ್ನೊಬ್ರು ಆ ಟಾಟಾ ಎಸಿ ಓಡಿಸುತ್ತಲ್ಲ, ಟಾಟಾ ಎಸಿ, ಆ ಶಂಕರಣ್ಣ, ಆ ಟ್ಯಾಕ್ಟ್ರಿ ಶಂಕರಣ್ಣ ಅಂತ ಹೇಳ್ತಾರ ನೋಡ್ರಿ, ಅವಣ್ಣಂಗೆ ಹೇಳ್ ಬಂದಿದ್ದೀನಿ. ಅವಣ್ಣ ಇದ್ದಿದ್ದು ಕೆಲಸ ಐತೆ ಹಂಗೆ ಹಿಂಗೆ ಅಂತ ಹೇಳ್ತು. ಅದಕ್ಕೆ ನಾನು ಇದ್ದವನು, ಇಲ್ಲ ಸಾವ್ಕಾರರು ಹೇಳಿದಾರೆ ಬರ್ಲೇಬೇಕು ನೀವು ಅಂತ ಹೇಳ್ದಾಗ, ಸರಿ ಕಣ್ ಪಾಪ ಆಯ್ತು ಬರ್ತೀನಿ ಕಣ್ ಹೇಳು ಅಂತ ಹೇಳಿದಾರೆ. ಅವ್ರಿಗೆ ಕರೆಕ್ಟ್ ಆಗಿ ಇದೇ ಜಾಗ ಹೇಳಿದೀನಿ. ಆದ್ರೆ ಉಕ್ಕೆ ಹೊಡೆಯೋದು ಯಾರ್ದಲ್ಲ ಏನು ಅರ್ಥ ಅಂತ ಎಲ್ಲ ಕೇಳ್ತು ಅವಣ್ಣ. ಆದ್ರೆ ತಿರ್ಗಾ ಇವ್ರ ಮುಂದೆನು ಹೇಳ್ಬಿಟ್ರೆ ಇವ್ರು ಉಕ್ಕೆ ಹೊಡಿಯಲ್ಲ ಅಂದ್ಕೊಂಡು ಎದ್ರಕೊಂಡ್ಬಿಡ್ತಾರೆ ಅಂತ ಸುಮ್ನೆ ಕರ್ದಿದೀನಿ. ಇಲ್ಲಿ ಬರ್ತಾರ ಕಣ್ತಡ್ರಿ, ಇನ್ನೊಂದು 10 ನಿಮಿಷ. ಸರಿ ಆಯ್ತು, ಬರ್ಲಿ ಕಣ್ ಹೇಳು. ಹಂಗಾರೆ ಇಲ್ಲೇ ಹೇಳಿದ್ಯಾ ತಾನೆ? ಇದೇ ಜಾಗ ಕರೆಕ್ಟ್ ಆಗಿ ಹೇಳಿದ್ಯಾ ತಾನೆ? ಬರ್ಲಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಬುಕ್ಕಿ ಎಲ್ಲ ಓಡಿಸ್ಬಿಟ್ಟು ಇವತ್ತೇನೇನಾರ ರಾಗಿ ಬಿತ್ತನೆ ಮಾಡ್ಲಿಲ್ಲ ಅಂದ್ರೆ ಈ ಹೊಲದಲ್ಲಿ ನನ್ನ ಹೆಸರು ಸಾವ್ಕಾರನೇ ಅಲ್ಲ ಕಳ್ಳ, ಸಾವ್ಕಾರ ಶಂಕರಣ್ಣನೇ ಅಲ್ಲ, ತೋರಿಸ್ತೀನಿ ಇವ್ರಿಗೆ. ಅವ್ನ್ ಬೋರಣ್ಣ ಏನ್ ಅನ್ಕೊಂಡಿದ್ದಾನೆ ನನಗೆ? ಏನ್ ಸದ್ರ ಮಾಡ್ಕೊಂಡಿದ್ದಾನ? ಸದ್ರ ಬಾ 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 ಅಲ್ಲಿ ಅವ್ರ ಅಣ್ಣಂದ್ರುಗಳಿಗೆ ಇಬ್ರಿಗೂ ಕರ್ಕೊಂಬಂದ್ಬಿಟ್ಟು ನನ್ಗೇನೇನೆ ಅವಮಾನ ಮಾಡಕ್ ಬರ್ತಾನಲ್ಲ, ನಾನು ಎದ್ರಕೊಂಡ್ಬಿಡ್ತೀನ. ಇವ್ರು ಎದುರಿಸ್ಬಿಟ್ರೆ ಹೆಂಗ್ ತರ ಹೆಂಗೆಲ್ಲ ಮಾತಾಡ್ಬಿಟ್ನ ಇವನು. ಲೇ ಶಂಕರಣ್ಣ, ನಾನು ಒಂದ್ ಚೂರಿ ಯಾಮಾರ್ಬಿಟ್ಟಿದ್ರೆ ಇವರೆಲ್ಲ ಬಾಳ ನನಗೆ ಯಾಮಾರ್ಸ್ಬಿಡೋರು ಕಳ್ಳ. ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ನೋಡ್ದ, ಒಳ್ಳೆತನಕ್ಕೆ ಕಾಲ ಇಲ್ಲ ಕಳ್ಳ, ಕಾಲ ಇಲ್ಲ. ನಾವು ಎಷ್ಟು ಕಷ್ಟದಲ್ಲೆಲ್ಲ ಸಹಾಯ ಮಾಡಿದೀವ ಆ ಬೋರಜ್ಜಂಗೆ, ನಮ್ಗೇನೆ ಎದುರುತ್ರ ಕೊಡೋದು, ಅವಮಾನ ಮಾಡ್ಬಿಟ್ನಲ್ಲ. ನೋಡ್ದ ಸಾವ್ಕಾರ್ರೆ, ಸಾವ್ಕಾರ್ರೆ ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೊಬೇಡ್ರಿ, ನೀವು ಕೋಪ ಮಾಡ್ಕೊಬೇಡ್ರಿ. ಈಗ ಆಯ್ತು, ಅವಜ್ಜ ನಿಮ್ಗೆ ಮೋಸ ಮಾಡ್ತು, ಆಯ್ತು. ಅವ್ರ ಅಣ್ಣಂದ್ರುಗಳ ಜೊತೆ ಚೆನ್ನಾಗಿದ್ದಾರೆ, ಒಪ್ಕೊಳ್ತೀನಿ. ಈಗ ಅವ್ರ ಹೊಲದ ಬಂದ್ಬಿಟ್ಟು ನೀವು ಉಕ್ಕೆ ಓಡಿಸಿರೆ ಅಲ್ಲ, ನೀವು ರಾಗಿ ಬೇತನೆ ಮಾಡಿರೆ ಅವ್ರು ಸುಮ್ಮಕ್ ಬಿಡ್ತಾರ? ಅವ್ರ ಅಣ್ಣಂದ್ರುಗಳು ಸುಮ್ಮಕ್ ಬಿಡ್ತಾರ? ಆ ರಂಗಜ್ಜ ಸುಮ್ಕಿರುತ್ತ? ಆ ಸಾವ್ಕಾರರು ಸುಮ್ಕಿರ್ತಾರ? ಅವ್ರ ಮಕ್ಳುಗಳು ಆ ಕುಮಾರಣ್ಣ ಗಜೇಂದ್ರ ಅವರೆಲ್ಲ ಸುಮ್ಕಿರ್ತಾರ? ಅಯ್ಯೋ ನನ್ಗಂತೂ ಭಯ ಆಗಂಗ ಆಗ್ತೈತೆ, ಒಂಥರ ಹೆದರಿಕೆ ಆಗಂಗ ಆಗ್ತೈತೆ ಕಣ್ ಸಾವ್ಕಾರ್ರೆ. ಏನೇನಾಗುತ್ತೋ ಏನೋ ಭಗವಂತ, ಏನ್ ಮಾಡೋದೋ ಏನೋ. ಅಲ್ಲ ಕಣ್ ಸಾವ್ಕಾರ್ರೆ, ಅವ್ರ ಹೊಲದಲ್ಲಿ ಬಂದ್ಬಿಟ್ಟು ನಾವು ರಾಗಿ ಬಿತ್ತನೆ ಮಾಡಿರ ಅವ್ರು ಸುಮ್ಕಾದ್ರು ಬಿಡ್ತಾರ? ಸುಮ್ಕಿರೋ ಜನಗಳು ಅವರು. ಅವ್ರು ಎಷ್ಟು ಒಳ್ಳೆಯವರು ಅಷ್ಟೇ ಕೆಟ್ಟವ್ರು ಸಾವ್ಕಾರ್ರೆ.
ಬೇಡ ಕಣ್ ಬರ್ರಿ ಸಾವ್ಕಾರ್ರೆ, ನಿಮ್ಮ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ. ಬರ್ರಿ ಬೇಡ, ವಾಪಸ್ ಹೋಗ್ಬಿಡಂ ಕಣ್ ಬರ್ರಿ. ಲೇ ಲೇ ಸಿದ್ದಣ್ಣ, ಅವ್ನು ಬಂದ್ ಕೇಳಿ. ಅವ್ನು ಬಂದ್ ಕೇಳಾದ್ಮೇಲೆ ನಾನು ಈ ಹೊಲ ಯಾರ್ದು ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಹೇಳಲ್ಲ. ನೀನ್ ಯಾಕ್ಲ ಎದ್ರಕಣ್ತೀಯ ನಾನು ಇರೋವರೆಗೂ? ಅವ್ರೇನಾರು ಬಂದ್ರು ಅಂದ್ರೆ ನೀನೇನ್ ಮಾತಾಡ, ಸುಮ್ಮಕ್ ನಿನ್ಕ ಮಾತಾಡಕ್ ನಾನ್ ಇಲ್ವಲ್ಲ. ನಾನಿದ್ದೀನಿ ನಿನ್ ಜೊತೆ, ನೀನ್ ಯಾಕೆ ಎದ್ರಕಣ್ತಿದ್ಯಾ ಅಂತ. ಸುಮ್ಕಿರು, ಎದ್ರಕೋಬೇಡ. ಅದ್ ಯಾರು ಬಂದ್ ಕೇಳ್ತಾರೆ ಕೇಳಲಿ ಮೊದ್ಲು, ಆಮೇಕಿಂದ ಇರೋದು. ಅವ್ರು ಕೇಳಾದ್ಮೇಲೆ ತಾನೇ ನಾನು ಮಾತಾಡ್ತೀನಿ. ನೀನ್ ಯಾಕೆ ಎದ್ರಕಣ್ತಿದ್ಯಾ? ಏನು ಗೊತ್ತಿಲ್ದಲೆ ನೀನು ಹಿಂದು ಮುಂದೆ ಏನು ಗೊತ್ತಿಲ್ದಲೆ ತಿಳ್ಕೊಳ್ದಲೆ ನೀನು ಭಯ ಪಡ್ಬೇಡ ಕಳ್ಳ ಸಿದ್ದಣ್ಣ. ಸುಮ್ಕಿರು, ಯೋಚನೆ ಮಾಡ್ಬೇಡ. ನಾನು ಸಾವ್ಕಾರ ಶಂಕರಣ್ಣ, ಇಡೀ ಊರಿಗೆದೇನೆ ಸಾವ್ಕಾರ. ನನಗೆ ಯಾರ್ಯಾರ ಹತ್ರ ಹೆಂಗಿರ್ಬೇಕು ಅಂತ ಗೊತ್ತಿರುತ್ತೆ. ಅಲ್ಲ ಕಳ್ಳ, ನಾನು ಅಷ್ಟೊಂದು ದಡ್ಡ ಅನ್ಕಂಡ? ಏನು ಗೊತ್ತಿಲ್ದಲೆ ಬಂದ್ಬಿಟ್ಟು ಬೇರೆಯವ್ರ ಹೊಲದಲ್ಲಿ ಬಂದ್ಬಿಟ್ಟು ನಾನು ರಾಗಿ ಬಿತ್ತನೆ ಮಾಡೋದಕ್ಕೆ, ಉಕ್ಕೆ ಓಡಿಸೋದಕ್ಕೆ ನನಗೆ ದಡ್ಡ ಅನ್ಕೊಂಡಿಲ್ಲ ಸಿದ್ದಣ್ಣ. ಸುಮ್ಕಿರ್ಲಾ, ನೀನ್ ಏನು ಯೋಚನೆ ಮಾಡ್ಬೇಡ. ನಾನ್ ಇಲ್ವಾ? ಆದ್ರೂನು ಶಂಕರಣ್ಣರೇ, ಸಾವ್ಕಾರ್ರೆ, ಆದ್ರೂನು ಏನಂತಾನು ನನಗೆ ಅರ್ಥ ಆಗ್ತಿಲ್ಲ. ನಿಮ್ ಮನ್ಸಲ್ಲಿ ಏನಾಯ್ತು? ಅವ್ರಿಗೇನಾರು ವಿಚಾರ ಗೊತ್ತಾಗ್ಬಿಟ್ಟು ಅವ್ರು ಇನ್ನೆಷ್ಟು ರೇಗಾಡ್ತಾರೋ, ಅದೇ ಒಂಥರ ಭಯ ಆಗಂಗ ಆಗ್ತೈತೆ ನನಗೆ. ಏನ್ ಮಾಡೋದು ಏನು ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ಅವರಿಗೆ ವಿಷಯ ಗೊತ್ತಾಗ್ದಂಗೆ ಇರುತ್ತೆ. ಇವಾಗ ವಿಷಯ ಗೊತ್ತಾಗ್ಬಿಟ್ಟು ಅವರು ಬರಲ್ವಾ? ನಾವು ಉಕ್ಕೆ ಓಡಿಸ್ತೇವೆ, ಅದಾದ್ಮೇಲೆ ಆದ್ರೂ ರಾಗಿ ಬಿತ್ತನೆ ಮಾಡ್ಬೇಕಾದ್ರೂ ಬಂದೇ ಬರ್ತಾರ ಅವರು. ಸುಮ್ನೆ ಇವೆಲ್ಲ ಯಾಕೆ? ನಮ್ಮ ಪಾಡಿಗೆ ನಾವ್ ಇದ್ ಬಿಡೋಣ. ಅವ್ರಿಗೆ ಹೆಂಗ್ ಮೋಸ ಮಾಡ್ಬೇಕಂತ ಗೊತ್ತಾಯ್ತಲ್ಲ, ಇನ್ನೇನು ಹಂಗೆ ಮಾಡೋಣಂತ ಕಣ್ ಬರ್ರಿ. ಹಂಗಾದ್ರೆ ಆಗಲ್ಲ ಕಳ್ಳ, ನಿನಗ್ ಗೊತ್ತಾಗಲ್ಲ. ಇಡೀ ಊರವ್ರೇನೆ ಈ ಸಾವ್ಕಾರ ಸಿದ್ದಣ್ಣಗೆ ಎದ್ರ ಹಾಕೊಂಡ್ಬಿಟ್ರೆ ಭಯ ಏನಂತ ಗೊತ್ತಾಗ್ಬೇಕು. ಎದ್ರ ಹಾಕೊಂಡ್ಬಿಟ್ರೆ ಎಷ್ಟು ಕಷ್ಟ ಅನ್ಭವಿಸ್ಬೇಕಂತ ಒಂದ್ ಸ್ವಲ್ಪ ಗೊತ್ತಾಗ್ಲಿ. ಇಲ್ಲ ಅಂದ್ರೆ ನನಗೆ ಬೆಲೆ ಇಲ್ಲ ಕಳ್ಳ. ಈ ಊರಲ್ಲಿ ಬೆಲೆ ಇಲ್ದಂಗೆ ಆಗೋಗ್ಬಿಡುತ್ತೆ. 4 ಜನ 4 ತರ ಆಡ್ಕೊಂತಿದಾರ ಕಣವು. ಏನಂತ ಆಡ್ಕೊಂತಿದಾರ ಗೊತ್ತಾ? ಅಯ್ಯೋ, ಈ ಸಾವ್ಕಾರ ಶಂಕರಣ್ಣ ಆ ಬೋರಜ್ಜಂಗೆ ಸಹಾಯ ಮಾಡ್ತು ನೋಡ್ರೆ, ಆ ಬೋರಜ್ಜ ನೋಡಿದ್ರೆ ತಿರ್ಗಾ ಅವ್ರ ಅಣ್ಣ ತಮ್ಮದ್ರಗಳ ಜೊತೆ ಅಣ್ಣದ್ರಗಳ ಜೊತೆ ಚೆನ್ನಾಗಿ ಆಗೋಯ್ತು. ಈ ಸಾವ್ಕಾರ ಶಂಕರಣ್ಣಂದು ಇದೇ ಕತೆ, ಹಂಗೆ ಹಿಂಗೆ ಅಂತ ಹೆಂಗ್ ಆಡ್ಕೊಂತಿದಾರ ಗೊತ್ತಲ್ಲ. ಜನಗಳ ಮುಂದೆ ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ನಮ್ಮ 3 ಜನಗಳ ಮುಂದೆ ಎಲ್ಲಿಂದ ಎಲ್ಲಿ ಹೋಗ್ಲಿ ಎಲ್ಲಾರು ಆಡ್ಕೊಂಡವ್ರೇನೆ ಗೊತ್ತಾ. ಈ ಊರವರು ಬುದ್ಧಿ ಕಲಿಬೇಕಂದ್ರೆ ಈ ಸಾವ್ಕಾರ ಶಂಕರನಿಗೆ ಎದುರಾಕೊಂಡ್ಬಿಟ್ರೆ ಎಷ್ಟು ಕಷ್ಟ ಅನ್ಭವಿಸ್ಬೇಕು. ಆ ಬೋರಜ್ಜ ಅನ್ಭವಿಸಿದ್ರೆ ಇವಾಗ ಗೊತ್ತಾಗುತ್ತೆ ಈ ವಣ್ಣ ಬಾಳ ಕಷ್ಟ, ಇವ್ನಿಗೆ ಎದುರಾಕೊಂಡ್ರೆ ಬಾಳ ಕಷ್ಟ ಅನ್ಭವಿಸ್ಬೇಕು ಅಂತ. ಹಂಗಂತೀರಾ? ಅದು ಮಾತ್ರ ಒಂಥರ ದಿಟಾನೆ ಕಣ್ ಹೇಳ್ರಿ. ಮಾತ್ರ ಬೋರಜಂಗ್ ಮಾತ್ರ ನಿನ್ನೆ ನಮ್ಗೆ ಎಷ್ಟು ಅವಮಾನ ಮಾಡ್ತು. ಎಲ್ಲಾರ ಮುಂದೆನು ಎಷ್ಟು ತರದ್ ಆಡ್ಕೊಂಡ್ಬಿಡ್ತು. ಯಪ್ಪ 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 ಹೆಂಗೆಲ್ಲ ಮಾತಾಡ್ಬಿಟ್ರು ಸಾವ್ಕಾರ್ರೆ. ಆದ್ರೂನು ಎಲ್ಲ ಈಗ ಅವ್ರು ಬಿಡ್ತಾರ, ಗೌಡ್ರಿಗೆಲ್ಲ ಹೇಳ್ಬಿಟ್ಟು ಪಂಚಾಯತ್ಗೆಲ್ಲ ಕರೆದು ಬಿಡ್ತಾರೆ. ಮತ್ತೆ ಸುಮ್ನೆ ಇವೆಲ್ಲ ಎಡವಟ್ಟಾಗಲ್ವೇನ್ ಸಾವ್ಕಾರ್ರೆ? ನೀವೇ ಹೇಳ್ರಿ. ಊರ್ ಜನಗಳು ಬೈಕಣ್ತಾರೆ ನಿಮ್ಗೇನೇನೆ. ಅಲ್ಲ, ಹೋಗಿ ಹೋಗಿ ಆ ಒಳ್ಳೆ ಜನಗಳಿಗೆ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿದಾರಲ್ಲ ಈ ಸಾವ್ಕಾರ, ಮಾಡಿರೋದೆಲ್ಲ ಸರಿನಾ? ಹಂಗೆ ಹಿಂಗೆ ಅಂತ ಕೋಪ ಮಾಡ್ಕೊಳಲ್ವಾ? ಹೇಳ್ರಿ. ಊರವರೆಲ್ಲಾರು ಇನ್ನು ನಿಮ್ಗೆ ಬೈಕೊಂಡು ತಿರ್ಗಾಡ್ತಾರೆ. ಈ ಸಾವ್ಕಾರ ಮಾಡೋದೆಲ್ಲ ಬರೀ ಮೋಸದ ಬುದ್ಧಿ, ಮೋಸಗಾರ, ಹಂಗೆ ಹಿಂಗೆ ಅಂತ ಹೇಳಲ್ವಾ? ಹೇಳ್ರಿ ನೀವೇನೆ. ಏ ಸಿದ್ದಣ್ಣ, ನಾನು ಹೇಳ್ದಷ್ಟು ನೀನು ಮಾಡ್ಬೇಕು. ಪದೇ ಪದೇ ಅದು ಇದು ಇಲ್ಲ ಜಾಸ್ತಿ ಮಾತಾಡಬೇಡ. ನನಗ್ ಮೊದ್ಲೇ ಕೋಪ ಬರ್ತೈತೆ. ಆ ಟ್ಯಾಕ್ಟ್ರಿಗೆ ಹೇಳಿದ್ದೆ ಅಂತ ಹೇಳ್ದಲ್ಲ ಶಂಕರಣ್ಣಂಗೆ, ಬಂದ್ರಿಲ್ಲ ನೋಡ್ ಮೊದ್ಲು. ಆಗ ಅಲ್ಲೇ ಬರ್ತೈತ್ ನೋಡ್ರಿ ಸಾವ್ಕಾರ, ಬಂತು ನೋಡ್ರಿ ಟ್ಯಾಕ್ಟ್ರಿ. ಬರ್ತೈತ್ ನೋಡ್ರಿ, ಅಲ್ಲೇ ಐತೆ. ಏನಪ್ಪ ಸಿದ್ದಣ್ಣ, ನೋಡಪ್ಪ, ಕರೆಕ್ಟ್ ಆಗಿ ನೀನ್ ಹೇಳಿದ ಜಾಗದಲ್ಲೇ ಬಂದು ಟ್ಯಾಕ್ಟ್ರಿ ನಿಲ್ಸಿದೀನಿ. ಈಗ ಯಾರ್ದಪ್ಪ ಹೊಲ ಉಕ್ಕೆ ಹೊಡಿಬೇಕು? ನಿಮ್ದು ಹೊಲನಾ ಇಲ್ಲ ಸಾವ್ಕಾರ ಶಂಕರಣ್ಣರ ಹೊಲ ಉಕ್ಕೆ ಹೊಡಿಬೇಕಿತ್ತ? ಯಾರ ಹೊಲ ಉಕ್ಕೆ ಹೊಡಿಬೇಕಿತ್ತಪ್ಪ? ಇದು ಇವ್ರೆ ಶಂಕರಣ್ಣರೇ. ಈಗ ಈಗ ನಾನ್ ಹೇಳಲ್ಲ, ನಮ್ ಸಾವ್ಕಾರರು ಹೇಳಿದ್ದು ಕರ್ಕೊಂಬರಪ್ಪ ಟ್ಯಾಕ್ಟ್ರಿ ಉಕ್ಕೆ ಹೊಡಿಯೋದಕ್ಕಂತ. ನಮ್ ಸಾವ್ಕಾರ ಕೇಳ್ರಿ. ನಮ್ ಸಾವ್ಕಾರರು ಯಾರ್ದು ಹೊಲ ಉಕ್ಕೆ ಹೊಡಿಯೋದಕ್ಕೆ ಕೇಳ್ತಾರೋ ಅವ್ರ ಹೊಲ ಉಕ್ಕೆ ಹೊಡಿರಿ. ಹೇಳ್ರಿ ಸಾವ್ಕಾರ್ರೆ. ಸಾವ್ಕಾರ್ರೆ, ಈಗ ಯಾರ ಹೊಲ ಉಕ್ಕೆ ಹೊಡಿಬೇಕಿತ್ತು? ನಿಮ್ದ ಈ ಸಿದ್ದಣ್ಣ ಅವ್ರದ? ಈ ಹೊಲ ಐತಲ್ಲ ಪಾಪ, ಈಗ ನಿಂತಿದೀವಲ್ಲ, ಇದೇ ಹೊಲ ನಾವು ಉಕ್ಕೆ ಹೊಡಿರಿ. ಇದೇ ಹೊಲಕ್ಕೆ ಉಕ್ಕೆ ಹೊಡಿರಿ. ಈ ಹೊಲನಾ? ಈ ಹೊಲ ಯಾಕ್ರಿ ನೀವ್ ಓಡಿಸಿದ್ರ ಉಕ್ಕೆನಾ? ಇದೊಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಈ ಹೊಲ ಬೋರಣ್ಣಾರ್ದಲ್ವಾ? ಬೋರಣ್ಣಾರ್ ಹೊಲಕ್ಕೆ ನೀವ್ಯಾಕೆ ಉಕ್ಕೆ ಓಡಿಸಿದಿರಾ? ಅಲ್ಲ, ನನಗೆ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ. ಇದೇನ್ರಿ ಸಿದ್ದಣ್ಣ, ಯಾರ್ದ ಹೊಲಕ್ಕೆ ಬಂದ್ಬಿಟ್ಟು ನೀವು ಉಕ್ಕೆ ಓಡಿಸಿದಿರಲ್ಲ? ನಿಮ್ಗೇನು ತಲೆಗಿಲ್ಲ ಸರಿ ಆಯ್ತಾ ಇಲ್ಲ ನಿಮ್ಗೆ? ಅಯ್ಯೋ, ಏನಪ್ಪ ಮಾಡ್ಲಿ? ಈ ವಣ್ಣ ನೋಡಿದ್ರೆ ನನಗೆ ಕೇಳ್ತೈತೆ ಸುತ್ತು ಬಳಸಿ. ನಾನು ಏನು ಉತ್ತರ ಹೇಳ್ಬೇಕು, ಏನ್ ಇದ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಒಳ್ಳೆ ತಿಕ್ಲಿಡ್ದಂಗ ಹೋಗ್ತೈತೆ ಅತ್ಲಾಗಿ ನನ್ಗಂತೂ. ಅತ್ಲಾಗಿ ಹೋಗಿ ಈ ಸಾವ್ಕಾರ ಜೊತೆ ಸೇರ್ಕೊಂಡ್ಬಿಟ್ಟು ನನಗೆ ಬ್ಯಾಡಪ್ಪ ಅತ್ಲಾಗಿ ಪಜಿತಿ. ಅಯ್ಯೋ, ಏನ್ ಮಾಡೋದೋ ಏನೋ, ಏನ್ ಮಾತಾಡೋದೋ ಏನೋ. ಅದು ಶಂಕರಣ್ಣ, ಅದು ಸಾವ್ಕಾರ್ಗೆ ಕೇಳಿ, ನಮ್ ತಾವೇನ್ ಕೇಳ್ಬೇಡ್ರಿ ನೀವು. ನೋಡ್ಲ ಪಾಪ, ಈಗಳಲ್ಲ ಶಂಕರಣ್ಣ, ನಿನಗ್ ಬೇಕಾದ್ರೆ ಗಂಟೆಗೆ ಇನ್ನೊಂದು 1000 ರೂಪಾಯಿ ಜಾಸ್ತಿ ನನಗೆ ತಗೊಂಬಿಡ. ಒಟ್ನಲ್ಲಿ ಈ ಹೊಲಕ್ಕೆ ಉಕ್ಕೆ ಹೊಡೆದ್ಕೊಡ ನನಗೆ ಅಷ್ಟೇ. ಉಕ್ಕೆ ಹೊಡಿ, ಒಂಚೋಡಿ. ಆಮೇಕಿಂದ ಸಾಯಂಕಾಲ ಒಂದು 4 ಗಂಟೆಗೆ
ರಾಗಿ ಬಿತ್ತನೆ ಮಾಡಬೇಕು ಸರಿನಾ. ರಾಗಿ ಬಿತ್ತನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ. ಬಂದ್ಬಿಟ್ಟು ಒಂದ್ ಸ್ವಲ್ಪ ರಾಗಿ ಬಿತ್ತನೆ ಮಾಡಿ ಹೋಗ್ಬಿಡೋಣ ಆಯ್ತಾ. ಮರಿಬಾರ್ದು ಕಣಪ್ಪ, ಕರೆಕ್ಟಾಗಿ ಬಂದ್ಬಿಡ್ಬೇಕು. ಮತ್ತೆ ರಪ್ಪನು ಈಗಲ್ರಿ ಸಾವ್ಕಾರ್ರಿ ಹಿಂಗ್ ಹೇಳ್ತೀರಂತ ಬೇಜಾರ್ ಮಾಡ್ಕೊಬಿಡ್ರಿ. ಈಗ ಬೋರಜ್ಜರ್ ಹೊಲಕ್ಕೆ ನೀವ್ ಅದ್ ಯಾಕೆ ಬಂದ್ಬಿಟ್ಟು ನೀವು ಉಕ್ಕೆ ಓಡಿಸ್ತಿದ್ದೀರಾ? ಮಕ ಯಾಕ ಕೋಪ ಬೇರೆ ಮಾಡ್ಕೊಂಡಿದ್ದೀರಾ? ಆ ಏನಂತಾನೆ ನನಗೆ ಒಂದು ದಿಕ್ ತೋರಿಸ್ತಿಲ್ವಲ್ಲ. ಅಲ್ಲ ಈಗ ಬೇರೆ ಹೊಲಕ್ ಬಂದ್ಬಿಟ್ಟು ಅವ್ರದ್ಗೆ ಕೇಳ್ದಂಗ್ ಬಂದ್ಬಿಟ್ಟು ನಾನು ಉಕ್ಕೆ ಹೊಡೆದ್ರೆ ನಿಮಗ್ ಕೇಳಲ್ಲ, ನನಗ್ ಕೇಳ್ತಾರೆ. ನೀನ್ ಹೆಂಗ್ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ನೀನು ಟ್ಯಾಕ್ಟ್ರಿ ನಿಲ್ಲಿಸ್ದೆ, ಹೆಂಗ್ ನೀನು ನೇಗ್ಲ ಹಾಕ್ದೆ ನೀನು, ಹೆಂಗ್ ಉಕ್ಕೆ ಹೊಡಿತಿದ್ಯಾ, ಯಾರಿಗ್ ಕೇಳ್ಬಿಟ್ಟು ಉಕ್ಕೆ ಹೊಡಿತಿದ್ಯಾ ಅಂತ ಕೇಳ್ತಾರೆ. ನಾನು ಅದಕ್ಕೆ ಏನಂತ ಉತ್ತರ ಹೇಳೋಣ? ಏನಂತ ಉತ್ತರ ಹೇಳೋಣ ಹೇಳ್ರಿ ನೀವು? ಒಳ್ಳೆ ಕತೆ ಆಗೋತಲ್ಲ ನಿಮ್ಮಿಂದ. ಏ ಲೇ ಸಿದ್ದಣ್ಣ, ನೀನು ಮಾತು ಕೇಳ್ಕೊಂಡ್ಬಿಟ್ಟು ನಾನು ಬಂದ್ಬಿಟ್ಟು ಇಲ್ಲಿ ಒಳ್ಳೆ ನನಗ್ ಫಜಿತಿ ಆಗ್ತಾ ಇತ್ತಲ್ಲೋ. ಕರೆಕ್ಟಾಗಿ ಮೊದ್ಲು ಹೇಳ್ಬೇಕು ತಾನೆ ಯಾರ್ ಬಲ ಏನು ಎತ್ತ ಅಂತ. ನಿನ್ನ ಆ ಗೌಡ್ರು ಕರೆದ್ರು ಕಳ್ಳೆ ಉಕ್ಕೆ ಹೊಡಿಯಕ್ಕೆ ಬಂದ್ರಿಟ್ಟು ಕುಮಾರಣ್ಣ ಎಲ್ಲ ಹೋಗೈತಂತ ಸುಮ್ನೆ ಅವ್ರದ್ದು ಕಾದ್ರು ಹೋಗ್ತಿದ್ನಲ್ಲ. ಎಲ್ಲಾ ಕಡೆನು ಬಾಳ್ಗೆ ಕಡ್ಕೊಂಡ್ಬಿಟ್ಟು ನಾನು ಇವತ್ ಸುಮ್ನೆ ಮಂತಾವು ನೀನು ಕೂತ್ಕೊಂಡಂಗಾಯ್ತು. ಕರೆಕ್ಟಾಗಿ ಹೇಳ್ಬೇಕು ತಾನೆ ನೀನು. ಅದೇನಂತ ಅದಂಗ್ ಸರಿ ಆಗೋಗ್ಬಿಡುತ್ತೆ. ಅದಂಗ್ ಸರಿ ಆಗೋಗ್ಬಿಡುತ್ತೆ. ಬೇರೆಯವ್ರ ಹೊಲಕ್ ಬಂದ್ಬಿಟ್ಟು ನಾನು ಉಕ್ಕೆ ಹೊಡೆದ್ರೆ ಸುಮ್ಮಕ್ ಬಿಡ್ತಾರ ಅವ್ರು? ಹೇಳ್ದಂಗ್ ಕೇಳ್ದಂಗ್ ಉಕ್ಕೆ ಹೊಡೆದ್ರೆ ನೋಡ್ದ ಅಲ್ಲ, ನಾನು ಊರಿಗೆ ಸಾವ್ಕಾರ. ನಾನು ಹೇಳ್ದಂಗೆ ಮಾತು ಕೇಳ್ದಲೆ ಆ ಬೋರಜ್ಜನಿಂದ ಆ ಸಾವ್ಕಾರರಿಂದ ಎಲ್ಲರಿಂದ ಎದುರು ಕಾಣ್ತಿದ್ದಾನಲ್ಲ ಇವನು. ಇವನಿಗೆ ಇನ್ನೆಷ್ಟು ಭಯ ಇರಬೇಕು ಅವ್ರ ಮೇಲೆ. ಅಲ್ಲ ನಾನು ಸಾವ್ಕಾರ, ನಾನು ಹೇಳ್ದಂಗೆ ಮಾತು ಕೇಳಬೇಕು, ನನ್ನಿಂದ ಭಯ ಪಡ್ಬೇಕು ಇವನು. ನಾನು ಹೇಳಿದ ಮಾತು ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಇವನು ಹಿಂಗ್ ಮಾತಾಡ್ತಿದ್ದಾನಲ್ಲ. ನಮ್ಮೂರಲ್ಲಿ ನನಗೆ ಎಷ್ಟು ಮರ್ಯಾದೆ ಐತೆ ಏನು ಎತ್ತ ಅಂತ ಇವಾಗ ನನಗೆ ಒಂದೊಂದೇ ಅರ್ಥ ಆಗ್ತಾ ಹೋಗ್ತೈತೆ. ಯಪ್ಪ ನನಗೆ ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ಮಾತ್ರ ಈಗ ತಕ್ಕ ಪಾಠ ಕಲಿಸ್ಲೇಬೇಕು. ಇವತ್ತು ಇವರಿಗೆಲ್ಲ ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ಅಂದ್ರೆ ಸರಿ ಆಗೋದಿಲ್ಲ. ಮಾಡ್ತೀನಿ ಕಣ್ತಡಿ. ಇವತ್ತು ನಾನು ಸಾವ್ಕಾರನ ಅಂದ್ಕೊಂಡ್ರೇನೆ ಬಿಟ್ಬಿಡ್ತೀನ ಇವತ್ತು. ಈ ಹೊಲಕ್ಕೆ ರಾಗಿ ಹಾಕ್ಬಿಟ್ಟು ಉಕ್ಕೆ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವ್ಕಾರನೇ ಅಲ್ಲ. ಸರಿ ಕಣ್ರಪ್ಪ, ಆಯ್ತು. ಇನ್ನೇನು ಮಾಡಕ್ ಆಗುತ್ತೆ ಅತ್ಲಾಗಿ. ಹೋಗಿ ಇವತ್ತು ಬೆಳಿಗ್ಗೆ ಎದ್ದಾಡ್ಕೇಳಿ ಅದ್ ಯಾರ ಮಕ ನೋಡೋದು ಏನಪ್ಪ ಅತ್ಲಾಗಿ. ಒಳ್ಳೆ ಸಿಗಾಕಣಂಗ ಆಯ್ತು ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ನನಗೆ. ಸರಿ ಕಣಪ್ಪ, ಆಯ್ತು. ಲೇ ಸಿದ್ದಣ್ಣ, ಇನ್ನ ದಿವಸ ಹಿಂಗೆಲ್ಲ ಮಾಡ್ಬೇಡ ಕಣವು. ಕೆಲ್ಸಕ್ಕೆ ಕರೆದ್ಬಿಟ್ಟು ಬೇರೆಯವ್ರದ್ದು ಹೊಲಕ್ಕೆಲ್ಲ ನಾನು ಉಕ್ಕೆ ಹೊಡಿಯಕ್ಕೆಲ್ಲ ಕರೆದಿದೆಯಲ್ಲ. ಬೇಕಾದ್ರೆ ಬೋರಜ್ಜ ಬಂದು ಹೇಳಿ ಬೇಕಾದ್ರೆ ಅದೊಂಥರ ನ್ಯಾಯನಪ್ಪ. ಅದನ್ನ ಬಿಟ್ಬಿಟ್ಟು ನೀವೇ ಕರೆದ್ಬಿಟ್ಟು ಉಕ್ಕೆ ಹೊಡಿರಿ ಅಂದ್ರೆ ಅದಂಗಾಗ್ಬಿಡುತ್ತೆ. ಇಲ್ಲ ಕಣ್ರಪ್ಪ, ಸರಿ ಆಗಲ್ಲ. ನಿಮ್ದು ಅದೇನ್ ಜಗಳ ಆಯ್ತೋ ಏನೋ ಇದಾಯ್ತೋ ಯಾರಿಗ್ ಗೊತ್ತು. ನಾವಂತೂ ಇದ್ರಲ್ಲೆಲ್ಲ ಇದಾಗಲ್ಲ. ಇವತ್ತು ಕೆಲಸ ಇಲ್ದಲ್ಲೇ ಇದ್ರು ಪರವಾಗಿಲ್ಲ. ಸ್ವಾನೆ ಜಡಿ ಬೇರೆ ಬರ್ತೈತೆ. ಮಂತವನು ಏನು ಕೆಲಸ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಇವತ್ತು ಕೆಲಸ ಇಲ್ದಲ್ಲೇ ಇದ್ರು ಪರವಾಗಿಲ್ಲ ಕಣಪ್ಪ. ನಮ್ಗೆ ಯಾಕೆ ಬೇರೆಯವ್ರ ಸಹವಾಸ? ನೀವು ಒಬ್ರಿಗೊಬ್ರು ದ್ವೇಷ ಸಾಧಿಸ್ಕೊಂಡು ನಾವು ಬಂದ್ಬಿಟ್ಟು ನಾವು ಮಧ್ಯದಲ್ಲಿ ಯಾಕ್ರಪ್ಪ ಸಿಗಾಕಣಕ್ ಹೋಗೋಣ? ಏನಾದ್ರೂ ಮಾಡ್ಕೊಳ್ರಪ್ಪ, ನಿಮ್ಮ ಕೈ ಮುಗಿದು ಬಿಡ್ತೀನಿ. ಲೇ ಸಿದ್ದಣ್ಣ, ನೀನು ಮಾತ್ರ ಇವತ್ತು ಬಾಳ ನನಗೆ ಅನ್ಯಾಯ ಮಾಡ್ಬಿಟ್ಟೆ ಕಳ್ಳ. ಇನ್ನೊಂದ್ ದಿವಸ ಯಾವ್ದಕ್ಕಾದ್ರೂ ಕರಿ ನಿನ್ಗೆ ಐತೆ ನಿನ್ಗೆ. ಉಕ್ಕೆ ಹೊಡಿಬೇಕು ಬಾರ್ ಶಂಕರಣ ಅಂತ ಅದು ಇದಕ್ಕೆ ಎಲ್ಲ. ಶಂಕರಣ್ಣವು ನಾನೇನ್ ಮಾಡ್ದೆ ಅಂತ ನನ್ನ ಮೇಲೆ ರೇಗಾಡ್ತೀಯೋ? ಏನ್ ನನ್ಗೇನು ಗೊತ್ತಿತ್ತು? ನಮ್ ಸಾವುಕಾರ ಹೇಳದಕ್ಕಪ್ಪ ನಾನು ಬಂದಿದ್ದು. ಕರ್ದಿದ್ದು ನಿನ್ಗೆ. ಈಗ ಆಯ್ತು ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಯಾಕೆ ಹಿಂಗ ಆಡ್ತಿದ್ಯಾ? ಸಾವುಕಾರ ಹೇಳಿದ್ದು ಒಂದ್ಸಲಿ ಬರದ್ ಬಂದಿದ್ಯಾ, ಸುಮ್ಕೆ ಯಾಕೆ ಹೋಗ್ತೀಯಾ? ಉಕ್ಕೆ ಹೊಡೆದು ಹೋಗೋ, ಏನು ಆಗಲ್ಲವು. ಏನು ಬೋರಜ್ಜ ಬಂದು ಏನ್ ನೋಡ್ಕೊಂಡ್ ನಿಂತಿಲ್ಲವು. ಸಾವುಕಾರ ಹೇಳ್ದಂಗ್ ಮಾತು ಕೇಳು. ಇಲ್ಲಪ್ಪ, ನಾವು ಬೇರೆ ಸಾಹಸಕ್ಕೆ ಹೋಗ್ದಲ್ಲೇ ಇರೋ ಜನಗಳು. 4 ಜನ 4 ತರ ಮಾತಾಡ್ತಾರೆ. ನಾವು ಹೇಳ್ದಂಗೆ ಕೇಳ್ದಂಗೆ ನಂದೇ ತಪ್ಪಾಗಿ ಹೋಗ್ಬಿಡುತ್ತೆ. ಬೋರಜ್ಜನ ಮಾತು ಕೇಳ್ದಲೆ ಬೋರಜ್ಜನ ಹೊಲ ಅಂದ್ಮೇಲೆ ಬೋರಜ್ಜನೇ ಬಂದು ಹೇಳಿರಬೇಕಾದ್ರೆ ಉಕ್ಕೆ ಹೊಡಿಬೋದಪ್ಪ. ಸುಮ್ನೆ ಬಂದ್ಬಿಟ್ಟು ನೀವ್ ಹೇಳಿದ್ರೆ ಉಕ್ಕೆ ಹೊಡೆದ್ರೆ ಅದೇಂಗ್ ಸರಿ ಆಗೋಗ್ಬಿಡುತ್ತೆ. ಅದ್ರಲ್ಲೂ ರಾಗಿ ಬೆಳೆ ಬೇರೆ ಹಾಕ್ಬೇಕು ಅರ್ಜೆಂಟಾಗಿ, ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ರ. ಯಪ್ಪ ನಮ್ಗೆ ಯಾಕಪ್ಪ ಬೇಕು ಬೇರೆಯವ್ರ ಸಹವಾಸ? ಬೇಡ ಕಣಪ್ಪ, ಬೇಡ. ಈಗ ನಾನು ಹೋಗ್ತೀನಿ. ಬೇಕಾದ್ರೆ ನಿಮ್ಮ ಮಾತಿಗೆ ಗೌರವ ಕೊಡ್ತಿಲ್ಲ, ಬೆಲೆ ಕೊಡ್ತಿಲ್ಲ ಅನ್ನಂಗೇನಿಲ್ಲ. ಬೇಕಾದ್ರೆ ಆ ಬೋರಜ್ಜನೇ ಬಂದ್ಬಿಟ್ಟು ಒಂದು ಮಾತು ಹೇಳಿ ಉಕ್ಕೆ ಹೊಡಿಲಪ್ಪ ಅಂತ. ರಾತ್ರಿ 10 ಗಂಟೆ ಆದ್ರೂ ಉಕ್ಕೆ ಹೊಡೆದು ಹೋಗ್ತೀನಿ ಬೇಕಾದ್ರೆ. ಅದನ್ನು ಬಿಟ್ಬಿಟ್ಟು ನೀವು ಅದೇಂಗ್ ಸರಿ ಆಗೋಗ್ಬಿಡುತ್ತೆ? ಹೇಳ್ರಿ ಉಕ್ಕೆ ಹೊಡಿರಿ ಅಂತ ಹೇಳ್ರಿ. ಇಲ್ಲ ನಾನು ಹೋಗ್ತೀನಿ ವಾಪಸ್ ಮನೆಗೆ.